ಹಾಯ್ ಹಲೋ ಎಲ್ಲ ಡಿ.ಸಿ.ಟಿ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಡಿ.ಸಿ.ಟಿ ರ್ಯಾಂಕ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ಈ ವಿಡಿಯೋ ಆಗಿರುತ್ತೆ. ಸೊ ನಿಮ್ಮ ಡಿ.ಸಿ.ಟಿ ರ್ಯಾಂಕ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ? ಓನ್ಲಿ ಫೈನಲ್ ಇಯರ್ ಮಾರ್ಕ್ಸ್ ಮಾತ್ರ ತಗೋತಾರ, ಇಲ್ಲ ಅಂತಂದ್ರೆ 1 to 6 ಸೆಮಿಸ್ಟರ್ ಮಾರ್ಕ್ಸ್ ತಗೋತಾರೆ. ಫಾರ್ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಅವ್ರಿಗೆ ಹೇಗೆ ಮಾರ್ಕ್ಸ್ ತಗೋತಾರೆ, ಫೈನಲ್ ಇಯರ್ ತಗೋತಾರ, ಇಲ್ಲ ಅಂತಂದ್ರೆ ಫ್ರಮ್ ಥರ್ಡ್ ಸೆಮಿಸ್ಟರ್ ಇಂದ ತಗೋತಾರ, ಎಲ್ಲ ಡೌಟ್ ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಎಲ್ಲರೂ ಕೂಡ ಡಿ.ಸಿ.ಟಿ ಎಕ್ಸಾಮ್ ಚೆನ್ನಾಗಿ ಮಾಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನನ್ನ ಹಳೆ ವಿಡಿಯೋದಲ್ಲಿ ಡಿ.ಸಿ.ಟಿ ಕೀ ಆನ್ಸರ್ ಬಗ್ಗೆ ವಿಡಿಯೋ ಮಾಡಿದ್ದೆ, ಅದನ್ನ ನೋಡಿ ನಿಮ್ಮ ಡಿ.ಸಿ.ಟಿ ಮಾರ್ಕ್ಸ್ ಎಷ್ಟು ಬಂತು ಅಂತ ಈಗಲೇ ಹೋಗಿ ಕಮೆಂಟ್ ನ ಮಾಡಿ. ಸೊ ಈ 50%ಗೆ ಏನಂತ ಹೇಳಿದ್ರೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ತಗೋತಾರೆ. ಸೊ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ನ ಹೇಗೆ ತಗೋತಾರೆ ಅಂತ ಹೇಳಿದ್ರೆ, ಫಾರ್ ರೆಗ್ಯುಲರ್ ಯಾರ್ಯಾರು ರೆಗ್ಯುಲರ್ ಆಗಿರ್ತೀರಾ, ಅಂದ್ರೆ ಫಸ್ಟ್ ಸೆಮಿಸ್ಟರ್ ಇಂದ 6th ಸೆಮಿಸ್ಟರ್ ತನಕ ಯಾರು ಹೋಗಿರ್ತೀರಾ ಅವ್ರಿಗೆ ಏನ್ ತಗೋತಾರೆ ಅಂತಂದ್ರೆ, ಫಸ್ಟ್ ಸೆಮಿಸ್ಟರ್ ಟು 6th ಸೆಮಿಸ್ಟರ್ದು ಓವರ್ ಆಲ್ CGPA ಯಾರಿಗೆ ಇದು ಬಂದು ರೆಗ್ಯುಲರ್ಸ್ಗೆ ಸೆಮಿಸ್ಟರ್ ಇಂದ ಹಿಡಿದು 6th ಸೆಮಿಸ್ಟರ್ ಗಂಟ ನಿಮ್ಮ ಓವರ್ ಆಲ್ CGPA ಏನಿರುತ್ತೆ ಅದನ್ನ ತಗೋತಾರೆ. ಸೊ ಅದೇ ನಿಮ್ಗೆ ಯಾರು ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್, ಇವಾಗ ನಾವು ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ಗೆ ನೋಡ್ತಾ ಹೋಗೋಣ. ಸೊ ಲ್ಯಾಟರಲ್ ಎಂಟ್ರಿ ಸ್ಟೂಡೆಂಟ್ಸ್ ಅವ್ರು ಬರೋದು ಯಾವಾಗ, ಥರ್ಡ್ ಸೆಮಿಸ್ಟರ್ ಇಂದ. ಅವ್ರಿಗೆ ಹೆಂಗೆ ತಗೋತಾರೆ ಅಂತ ಹೇಳಿದ್ರೆ, ಥರ್ಡ್ ಸೆಮಿಸ್ಟರ್ ಇಂದ 6th ಸೆಮಿಸ್ಟರ್ ತನಕ ಅವ್ರದ್ದು ಓವರ್ ಆಲ್ CGPA ಏನಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಈ ಡೌಟ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಸ್ಟೂಡೆಂಟ್ಸ್ ಕೇಳಿದ್ರಿ. ಸೊ ಇವಾಗ ನಾನು ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸೊ ನಿಮ್ಮ ಟೋಟಲ್ CGPA ಬಂದು ಫಾರ್ ಎಕ್ಸಾಂಪಲ್ 9.64 ಬಂತು ಅಂತ ಅನ್ಕೊಳ್ಳಿ. ಸೊ ನಿಮ್ಮ CGPA ಬಂದು 9.64 ಬಂತು. ಸೊ ನಿಮ್ದು ಓವರ್ ಆಲ್ CGPA ಅಂತ ಹೇಳಿದ್ರೆ, ಸೊ ನೀವು ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಇದನ್ನ ನೀವು ಕನ್ವರ್ಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಡೈರೆಕ್ಟ್ ಅವ್ರು ನಿಮಗೆ CGPA ಮೆನ್ಷನ್ ಮಾಡಲ್ಲ. ಸೊ ನಿಮ್ಮ CGPA ನ ಕನ್ವರ್ಷನ್ ಮಾಡ್ತಾರೆ. ಸೊ ಕನ್ವರ್ಷನ್ ಅಂತಂದ್ರೆ ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಅಲ್ಲಿ, ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಗಳಲ್ಲಿ ಲಾಸ್ಟ್ ಅಲ್ಲಿ ಕನ್ವರ್ಷನ್ ಅಂತ ಇರುತ್ತೆ ಅಲ್ವಾ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಮಾರ್ಕ್ಸ್ ನ ತಗೋತಾರೆ. ಈ CGPA ನ ಕನ್ವರ್ಷನ್ ಹೇಗೆ ಮಾಡ್ಕೊಳ್ಳೋದು, CGPA ಇಂದ ಕನ್ವರ್ಷನ್ ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟ್ ನಿಮಗೆ 9.64 ಏನಿದೆ CGPA ಅದನ್ನ ನೋಡಿ. 9.64 ಇದು ನಿಮ್ಮ CGPA ಆಗಿರುತ್ತೆ, ಮೈನಸ್ 0.75 ಇಂಟು 10 ಮಾಡ್ತಾರೆ. ಸೊ ಇದನ್ನ ಮಾಡಿದ್ರೆ ನಿಮ್ಮ CGPA ಇಂದ ಇದನ್ನ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಟೋಟಲ್ ಫೈನಲ್ ಆಗಿ ಕನ್ವರ್ಷನ್ ಸಿಗುತ್ತೆ. ಸೊ ಇದನ್ನ ಮಾಡಿದಾಗ ಕನ್ವರ್ಷನ್ 88.89 ಅಂತ ಹೇಳಿದ್ರೆ ಡಿವೈಡೆಡ್ ಬೈ 2 ಮಾಡ್ತಾರೆ. ಸೊ ನಿಮ್ದು ಫೈನಲ್ ಕನ್ವರ್ಷನ್ ಏನಿರುತ್ತೆ ಇದು ಓವರ್ ಆಲ್ ನ ಡಿವೈಡೆಡ್ ಬೈ 2 ಮಾಡ್ತಾರೆ. 44.45 ಸಿಗುತ್ತೆ ಆನ್ಸರ್, ಅರೌಂಡ್ ಇಷ್ಟು ಸಿಗುತ್ತೆ. 44.45 ನಿಮ್ಗೆ ಆನ್ಸರ್ ಸಿಗುತ್ತೆ. ಸೊ ಇದು ನಿಮ್ಮ ಡಿಪ್ಲೊಮಾ 50% ಮಾರ್ಕ್ಸ್ ಆಗಿರುತ್ತೆ. ಅರ್ಥ ಆಯ್ತಾ? ಸೊ ಇವಾಗ ನಿಮ್ದು ಡಿಪ್ಲೊಮಾದ 50% ಮಾರ್ಕ್ಸ್ ಏನಾಗಿದೆ, ಅರೌಂಡ್ 44.45. ಸೊ ಇದನ್ನ ನೀವು ನಿಮ್ಮ CGPA ಏನಿದೆ ಅದಕ್ಕೆ ಕನ್ಸಿಡರ್ ಮಾಡಿ ಅಲ್ವಾ. ಈ 50% ಏನ್ ತಗೋತಾರೆ ಅಂತ ಹೇಳಿದ್ರೆ, ನಿಮ್ಮ ಡಿ.ಸಿ.ಟಿ ಮಾರ್ಕ್ಸ್ ಏನಿದೆ, ನೀವು 100ಗೆ ಡಿ.ಸಿ.ಟಿ ಮಾರ್ಕ್ಸ್ ಬರ್ದಿರ್ತೀರಿ ಅಲ್ವಾ, ಅದ್ರಲ್ಲಿ ಎಷ್ಟು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಸೊ 100ಗೆ ಫಾರ್ ಎಕ್ಸಾಂಪಲ್ 76 ನೀವು ಕರೆಕ್ಟ್ ಆಗಿ ಮಾಡಿರ್ತೀರಾ ಅಲ್ವಾ, 76 ನೀವು ಕರೆಕ್ಟ್ ಆಗಿ ಮಾಡಿರ್ತೀರಾ ಅಂತಾರೆ, ಅದನ್ನ ಡಿವೈಡೆಡ್ ಬೈ 2 ಮಾಡ್ತಾರೆ. ಸೊ ನೀವು 100ಗೆ 76 ತಗೊಂಡಿದ್ದೀರಾ ಅಂತಂದ್ರೆ ಇದನ್ನ ಈ ಆನ್ಸರ್ ಏನಿರುತ್ತೆ ನೀವು ಎಷ್ಟು ಕರೆಕ್ಟ್ ಆನ್ಸರ್ ಮಾಡ್ತೀರಾ ಅದನ್ನ ಡಿವೈಡೆಡ್ ಬೈ 2 ಮಾಡ್ತಾರೆ. ಸೊ 76 ಡಿವೈಡೆಡ್ ಬೈ 2 ಅಂದ್ರೆ 38 ಬರುತ್ತೆ ಅಲ್ವಾ. ನಿಮ್ಮ ಡಿ.ಸಿ.ಟಿ ಮಾರ್ಕ್ಸ್ ಬಂದು 38 ಆಗಿರುತ್ತೆ. 50% ಮಾಡಿದಾಗ ನಿಮಗೆ 38 ಆಗಿರುತ್ತೆ. ಸೊ ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿದೆ ಈ 50% ಮತ್ತು ಈ 50% ನ ಆ್ಯಡ್ ಮಾಡ್ತಾರೆ ಅಂತ. ಈ 50%ಗೆ ನಾವು ಏನು ಹಾಕ್ಬೇಕು ಅಂತ ಹೇಳಿದ್ರೆ, ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಏನಂತ ಹೇಳಿ, 44.45 ಪ್ಲಸ್ ಇದನ್ನ ನಾವು ಆಲ್ರೆಡಿ ನಿಮ್ಮ ಡಿ.ಸಿ.ಟಿ ಮಾರ್ಕ್ಸ್ನ ಡಿವೈಡೆಡ್ ಬೈ 2 ಮಾಡಿದ್ರೆ 38 ಬಂತು ಅಂತಂದ್ರೆ 76ನ ನಿಮ್ಮ ಡಿ.ಸಿ.ಟಿ ಅಂತ ತಗೊಂಡ್ರೆ ಅದನ್ನ ಡಿವೈಡೆಡ್ ಬೈ 2 ಮಾಡಿದ್ರೆ ನಿಮ್ಗೆ ಅರೌಂಡ್ 38 ಆನ್ಸರ್ ಸಿಗುತ್ತೆ. ಸೊ 38 ಬರ್ಕೊಳ್ಳಿ. ಸೊ ಇವೆರಡನ್ನ ಆ್ಯಡ್ ಮಾಡಿ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ನಿಮಗೆ ಅರೌಂಡ್ 82.45 ಆನ್ಸರ್ ಸಿಗುತ್ತೆ. ಸೊ 82.45 ಇದು ನಿಮ್ಮ ಫೈನಲ್ ಡಿ.ಸಿ.ಟಿ ಮಾರ್ಕ್ಸ್ ಆಗಿರುತ್ತೆ. ಸೊ ಇದ್ರ ಮೇಲೆ ನಿಮಗೆ ಏನು ಮಾಡ್ತಾರೆ ಅಂತ ರ್ಯಾಂಕ್ನ ಅಲರ್ಟ್ ಮಾಡ್ತಾರೆ.
ಸೊ ಈ ಬೇಸಿಸ್ ಮೇಲೆ ನಿಮ್ಮ DCT ರ್ಯಾಂಕ್ ಅಲರ್ಟ್ ಆಗುತ್ತೆ. ಸೊ ಈ ರೀತಿ ನಿಮ್ಮ DCT ರ್ಯಾಂಕ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಇದೇ ಪ್ರೊಸೀಜರ್ನ ನೀವು ನಿಮ್ಮ CGPA ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮ್ಮ DCT ಮಾರ್ಕ್ಸ್ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮ್ದು ಎಷ್ಟು ಬರುತ್ತೆ ಅದನ್ನ ಕೂಡ ಈಗಲೇ ಕಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಕಮೆಂಟ್ನ ಹಾಕಿ. ಸೊ ಈ ಆಧಾರದ ಮೇಲೆ ನಿಮ್ಮ DCT ರ್ಯಾಂಕ್ ಅಲರ್ಟ್ ಆಗುತ್ತೆ. ಈ ಸ್ಕೋರಿಂಗ್ ಮೇಲೆ ನಿಮ್ಗೆ ಒಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ, ಅದನ್ನೇ ರ್ಯಾಂಕಿಂಗ್ ಅಂತ ಕರೀತಾರೆ. ಸೊ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೂಡ ಒಂದೊಂದು ರ್ಯಾಂಕ್ ಅಲರ್ಟ್ ಆಗಿರುತ್ತೆ. ಆ ಅಲರ್ಟ್ ಆಗಿರೋ ರ್ಯಾಂಕ್ ಮೇಲೆ ನಿಮಗೆ ಮುಂದೆ ಇಂಜಿನಿಯರಿಂಗ್ ಅಲ್ಲಿ ಸೀಟ್ ಸಿಗುತ್ತೆ. ಸೊ ಕಾಲೇಜ್ ಕಟ್ ಆಫ್ ಏನಿರುತ್ತೆ ಅದ್ರ ಮೇಲೆ ನಿಮ್ಮ DCT ಸೀಟ್ ನಿಮಗೆ ಸಿಗುತ್ತೆ. ಸೊ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಅಪ್ಲೈ ಮಾಡ್ತೀರಾ. ಸೊ ನಿಮ್ಮ ರ್ಯಾಂಕಿಂಗ್ ಯಾವ ಕಾಲೇಜ್ ಸಿಗುತ್ತೆ ಅದು ನಿಮಗೆ ಕ್ಯಾಟಗರಿ ಮೇಲೆ ಆಗಿರ್ಬೋದು, ಪ್ರತಿಯೊಂದ್ರ ಮೇಲೂ ಕೂಡ ನಿಮಗೆ ಡಿಪೆಂಡ್ ಆಗಿರುತ್ತೆ. ಅದ್ರ ಮೇಲೆ ನಿಮಗೆ ಕಾಲೇಜ್ ಅಲರ್ಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ನು ಎಷ್ಟು ರೌಂಡ್ ಬರುತ್ತೆ, ಹೇಗಿರುತ್ತೆ ನಿಮ್ಮ DCT ಆಪ್ಷನ್ ಎಂಟ್ರಿ ಆ್ಯಂಡ್ ಪ್ರತಿಯೊಂದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಯಾವ ವಿಷಯದ ಮೇಲೆ ಡೌಟ್ ಇದೆ ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋನ ಮಾಡ್ತೀನಿ. ಇವಾಗ ನಾನು ಕ್ಯಾಲ್ಕುಲೇಟ್ ಮಾಡಿದ್ದು ನನ್ನ ಡಿಪ್ಲೊಮಾ ಮಾರ್ಕ್ಸ್ ಮತ್ತೆ ನನ್ನ DCT ಮಾರ್ಕ್ಸ್ ಮೇಲೆ. ಸೊ ನಂದು ಅರೌಂಡ್ 82.45 ಬಂದಿತ್ತು. ಸೊ ನನ್ನ ರ್ಯಾಂಕ್ ಬಂದು DCT 2025 ಅಲ್ಲಿ 285th ರ್ಯಾಂಕ್ ಬಂದಿತ್ತು ಈ ಸ್ಕೋರ್ಗೆ. ಇದೇ ಥರ ನಿಮಗೆ ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಹೇಗೆ ನಿಮ್ಮ DCT ರ್ಯಾಂಕ್ನ ಪ್ರಿಡಿಕ್ಟ್ ಮಾಡೋದು ಆ್ಯಂಡ್ ಆಪ್ಷನ್ ಎಂಟ್ರಿ ಆಗಿರ್ಬೋದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ವಿಡಿಯೋ ಮಾಡ್ತೀನಿ. ಸೊ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ. ಸೊ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತಲೂ ಕೂಡ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಕಮೆಂಟ್ನ ಹಾಕಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.